ನಮಸ್ಕಾರ. ಮುಖ್ಯಾಂಶಗಳು. ಆಯುರ್ವೇದ ಉತ್ಪನ್ನಗಳ ರಫ್ತು ಪ್ರಮಾಣ 45% ಹೆಚ್ಚಳ. ವಿಶ್ವದಲ್ಲಿ ಆಯುರ್ವೇದದ ಬಗ್ಗೆ ಜನರ ವಿಶ್ವಾಸ ವೃದ್ಧಿಯ ದ್ಯೋತಕ ಪ್ರಧಾನಿ ನರೇಂದ್ರ ಮೋದಿ. ಕರ್ನಾಟಕ ಸೇರಿ 6 ರಾಜ್ಯಗಳಿಗೆ ವಿಪತ್ತು ನಿರ್ವಹಣಾ ಪರಿಹಾರ ಕಾರ್ಯಗಳಿಗೆ 4,381 ಕೋಟಿ ರೂಪಾಯಿ ಬಿಡುಗಡೆ ಮಾಡಿದ ಕೇಂದ್ರ ಸರ್ಕಾರ. ಕೃಷಿ ತೋಟಗಾರಿಕಾ ಬೆಳೆಗಳ ಬೆಲೆ ನಿಗದಿ ಕುರಿತು ಕೃಷಿ ಬೆಲೆ ಆಯೋಗದಿಂದ ಮುಖ್ಯಮಂತ್ರಿಗೆ ವರದಿ ಸಲ್ಲಿಕೆ. ಇದೇ 17ರಿಂದ ಮೆಟ್ರಿಕ್ ನಂತರದ ವಿದ್ಯಾರ್ಥಿ ನಿಲಯಗಳು ಕಾರ್ಯಾರಂಭ. ಪ್ರತ್ಯೇಕ ಮಾರ್ಗಸೂಚಿ ಬಿಡುಗಡೆ ಮಾಡಿದ ಬಿ ಶ್ರೀರಾಮುಲು. ವಾರ್ತೆಗಳ ವಿವರ. ಧನ್ವಂತರಿ ಜಯಂತಿ ಹಾಗೂ 5ನೇ ಆಯುರ್ವೇದ ದಿನವಾದ ಇಂದು ಪ್ರಧಾನಿ ನರೇಂದ್ರ ಮೋದಿ ಜಾಮ್ನಗರದ ರಾಷ್ಟ್ರೀಯ ಮನ್ನಣೆಯ ಆಯುರ್ವೇದ ಬೋಧನಾ ಮತ್ತು ಸಂಶೋಧನಾ ಸಂಸ್ಥೆ ಹಾಗೂ ಜೈಪುರದ ರಾಷ್ಟ್ರೀಯ ಸ್ವಾಯತ್ತ ವಿಶ್ವವಿದ್ಯಾಲಯದ ಮಾನ್ಯತೆ ಪಡೆದ ಆಯುರ್ವೇದ ಸಂಸ್ಥೆಯನ್ನು ವಿಡಿಯೋ ಕಾನ್ಫರೆನ್ಸ್ ಮೂಲಕ ಉದ್ಘಾಟಿಸಿದರು. ಆರೋಗ್ಯವಂತನಾಗಿಡುವುದು ಮತ್ತು ರೋಗಿಯ ರೋಗ ಗುಣಪಡಿಸುವುದು ಆಯುರ್ವೇದದ ಧ್ಯೇಯವಾಗಿದೆ. ಭಾರತ ಸರ್ಕಾರ ಕೂಡ ಆರೋಗ್ಯವಂತರು ಆರೋಗ್ಯವಾಗಿರಲಿ, ರೋಗ ತಗುಲುವ ಸ್ಥಿತಿ ದೂರವಾಗಲಿ ಎಂದು ಸ್ವಚ್ಛತೆ, ಶೌಚಾಲಯ, ಶುದ್ಧ ಕುಡಿಯುವ ನೀರು, ಪೋಷಣೆಗೆ ಒತ್ತು ನೀಡಿ ಶ್ರಮಿಸುತ್ತಿದೆ ಎಂದರು. ದೇಶದ ಮೂಲೆ ಮೂಲೆಗಳಲ್ಲಿ ಇಂದು 1.5 ಲಕ್ಷಕ್ಕೂ ಅಧಿಕ ಯೋಗಕ್ಷೇಮ ಕೇಂದ್ರಗಳನ್ನು ನಿರ್ಮಿಸಲಾಗುತ್ತಿದೆ. ಇದರಲ್ಲಿ ವಿಶೇಷವಾಗಿ 12,500ಕ್ಕೂ ಹೆಚ್ಚು रोगी को रोग मुक्त करना ये आयुर्वेद के उद्देश्य हैं। स्वस्थ व्यक्ति स्वस्थ ही रहे, इसी सोच के साथ ऐसे हर कदम उठाए जा रहे हैं जिससे बीमार करने वाली स्थितियां दूर हो। एक तरफ साफ सफाई, स्वच्छता, शौचालय, साथियों ಕೊರೋನಾ ಸಮಯದಲ್ಲಿ ಆಯುರ್ವೇದ ಉತ್ಪನ್ನಗಳ ಬೇಡಿಕೆ ಹೆಚ್ಚಾಗಿದೆ. ದೇಶೀಯ ಬಳಕೆ ಅಷ್ಟೇ ಅಲ್ಲದೆ ಆಯುರ್ವೇದ ಉತ್ಪನ್ನಗಳ ರಫ್ತು ಪ್ರಮಾಣವು 1.5 ಪಟ್ಟು ಅಂದರೆ 45% ಹೆಚ್ಚಳವಾಗಿದೆ. ಸಾಂಬಾರ ಪದಾರ್ಥಗಳ ರಫ್ತಿನಲ್ಲೂ ಹೆಚ್ಚಳವಾಗಿದೆ. ಇದು ವಿಶ್ವಾದ್ಯಂತ ಜನರಲ್ಲಿ ಆಯುರ್ವೇದದ ಬಗ್ಗೆ ಮತ್ತು ಭಾರತದ ಸಾಂಬಾರ ಪದಾರ್ಥಗಳ ಬಗ್ಗೆ ವಿಶ್ವಾಸದ ಹೆಚ್ಚಳದ ದ್ಯೋತಕವಾಗಿದೆ ಎಂದು ಪ್ರಧಾನಿ ತಿಳಿಸಿದರು. ಇಂದು ಉದ್ಘಾಟನೆಯಾದ ಈ 2 ಸಂಸ್ಥೆಗಳು 21ನೇ ಶತಮಾನದಲ್ಲಿ ಆಯುರ್ವೇದದ ಬೆಳವಣಿಗೆ ಮತ್ತು ಅಭಿವೃದ್ಧಿಯಲ್ಲಿ ಜಾಗತಿಕ ನಾಯಕತ್ವದ ಪಾತ್ರ ವಹಿಸಲಿವೆ. ಆಯುರ್ವೇದ ಭಾರತದ ವೈದ್ಯ ಪದ್ಧತಿಯಾಗಿದ್ದು ಇದರ ವಿಸ್ತರಣೆಯಿಂದ ಇಡೀ ಮಾನವ ಕುಲಕ್ಕೆ ಪ್ರಯೋಜನವಾಗಲಿದೆ ಎಂದು ಪ್ರಧಾನಿ ತಿಳಿಸಿದರು. ಆಯುರ್ವೇದದ ದೇವತೆ ಭಗವಾನ್ ಧನ್ವಂತರಿ ಜಯಂತಿಯ ಶುಭ ಕೋರಿದರು. जयपुर के ये दोनों संस्थान इस दिशा में भी लाभकारी सिद्ध होंगे। एक बार फिर से आप सभी को बहुत बहुत आज छोटी दिवाली है, कल बड़ी दिवाली है। आपको, आपके परिवार को भी मेरी तरफ से इस दीपावली के पावन पर्व की अनेक अनेक शुभकामनाएं हैं। की तुलना में ಇದಕ್ಕೂ ಮುನ್ನ ಕೇಂದ್ರ ಆಯುಷ್ ಸಚಿವ ಶ್ರೀಪಾದ್ ಯೆಸ್ಸೋ ನಾಯಕ್ ಆಯುರ್ವೇದ ವೈದ್ಯ ಪದ್ಧತಿ ಎಲ್ಲ ಕಾಯಿಲೆಗಳಿಗೂ ಪರಿಣಾಮಕಾರಿಯಾಗಿದ್ದು ಅಲ್ಪ ಮತ್ತು ಮಧ್ಯಮ ತೀವ್ರತೆಯ ಕೊರೋನಾ ರೋಗಿಗಳು 23 ದಿನಗಳಲ್ಲೇ ಗುಣಮುಖರಾಗಿದ್ದಾರೆ. 4-5 ದಿನಗಳಲ್ಲಿ ಅವರ ಕೊರೋನಾ ಪರೀಕ್ಷೆ ವರದಿ ನೆಗೆಟಿವ್ ಬಂದಿದೆ. ಅನ್ಯ ವೈದ್ಯ ಪದ್ಧತಿಗಳಿಗಿಂತ ಆಯುರ್ವೇದ
उसमें पूर्व ಗುಜರಾತ್ आयुर्वेद ಮುಖ್ಯಮಂತ್ರಿ ವಿಜಯ್ ರೂಪಾನಿ ಗುಜರಾತ್ನ ಆಯುರ್ವೇದ ವಿಶ್ವವಿದ್ಯಾಲಯಕ್ಕೆ ರಾಷ್ಟ್ರೀಯ ಮಹತ್ವ ನೀಡಿರುವುದಕ್ಕಾಗಿ ಕೃತಜ್ಞತೆ ಸಲ್ಲಿಸಿದರು. सभी लोगों को आयुर्वेद की वृद्धि के लिए एक प्रस्तुत होने के लिए जा रहा है. हमें बहुत गौरव है, आनंद भी है और मैं फिर से हार्दिक अभिनंदन करता हूं. आयुर्वेदिक यूनिवर्सिटी की स्थापना हुई और उसके बाद देश में बाकी राज्यों में भी आयुर्वेद का गठन हुआ. आज गुजरात में 30 से ज्यादा आयुर्वेद कॉलेज कार्यरत है. ವಿಶ್ವ ಆರೋಗ್ಯ ಸಂಸ್ಥೆಯ ಮಹಾನಿರ್ದೇಶಕ ಟೆಡ್ರಾಸ್ ಗೇಬ್ರಿಯಾಸೆಸ್ ವಿಡಿಯೋ ಸಂದೇಶದಲ್ಲಿ ಸಾಂಪ್ರದಾಯಿಕ ವೈದ್ಯ ಪದ್ಧತಿಗಳ ಮಹತ್ವದ ಬಗ್ಗೆ ಮಾತನಾಡಿ ಭಾರತ ಸರ್ಕಾರದ ಆಯುಷ್ ಸಚಿವಾಲಯ ಸಾಂಪ್ರದಾಯಿಕ ವೈದ್ಯ ಪದ್ಧತಿಯ ಸಂಶೋಧನೆ ಜನಪ್ರಿಯತೆಗೆ ಕೈಗೊಂಡಿರುವ ಕ್ರಮಗಳನ್ನು ಶ್ಲಾಘಿಸಿದರು. ವಿಶ್ವ ಆರೋಗ್ಯ ಸಂಸ್ಥೆ ಭಾರತದಲ್ಲಿ ಸಾಂಪ್ರದಾಯಿಕ ವೈದ್ಯ ಪದ್ಧತಿಯ ಜಾಗತಿಕ ಕೇಂದ್ರ ಸ್ಥಾಪಿಸಲಿದೆ ಎಂದು ಅವರು ಪ್ರಕಟಿಸಿದರು. 170 countries reported the use of traditional and complementary medicine, including Ayurveda. Earlier this week, I had the great honor of speaking with His Excellency Prime Minister Modi. I welcome the Prime Minister's strong commitment to universal health coverage through the Ayushman Bharat initiative and the use of evidence-based traditional and complementary medicine supported by the Ministry of Ayush. I'm pleased to announce that we have agreed to open a WHO Global Center on Traditional Medicine in India to strengthen the evidence, research, training, and awareness of traditional and complementary medicine. ಗುಜರಾತ್ ರಾಜ್ಯಪಾಲ ಆಚಾರ್ಯ ದೇವವ್ರತ್, ರಾಜಸ್ಥಾನದ ರಾಜ್ಯಪಾಲ ಕಲ್ರಾಜ್ ಮಿಶ್ರಾ ಪಾಲ್ಗೊಂಡಿದ್ದರು. ಚಂಡಮಾರುತ, ಪ್ರವಾಹ ಮತ್ತಿತರ ನೈಸರ್ಗಿಕ ವಿಪತ್ತುಗಳಿಗೆ ತುತ್ತಾದ ಕರ್ನಾಟಕ ಸೇರಿದಂತೆ 6 ರಾಜ್ಯಗಳಿಗೆ ರಾಷ್ಟ್ರೀಯ ವಿಪತ್ತು ನಿರ್ವಹಣಾ ನಿಧಿ ಎನ್ಡಿಆರ್ಎಫ್ನಿಂದ 4,381 ಕೋಟಿ ರೂಪಾಯಿ ಕೇಂದ್ರ ಸರ್ಕಾರ ಬಿಡುಗಡೆ ಮಾಡಿದೆ. ಕೇಂದ್ರ ಗೃಹ ಸಚಿವ ಅಮಿತ್ ಶಾ ಅಧ್ಯಕ್ಷತೆಯಲ್ಲಿ ನಡೆದ ಉನ್ನತ ಮಟ್ಟದ ಸಮಿತಿ ಹೆಚ್ಚುವರಿ ಕೇಂದ್ರದ ಸಹಾಯಧನ ರೂಪದಲ್ಲಿ ನೆರವು ಬಿಡುಗಡೆಗೆ ಅನುಮೋದನೆ ನೀಡಿದೆ. ಕರ್ನಾಟಕ ರಾಜ್ಯಕ್ಕೆ 577.84 ಕೋಟಿ ರೂಪಾಯಿ, ಪಶ್ಚಿಮ ಬಂಗಾಳಕ್ಕೆ 2,707 ಕೋಟಿ ರೂಪಾಯಿ, ಒಡಿಶಾಗೆ 128 ಕೋಟಿ, ಮಹಾರಾಷ್ಟ್ರಕ್ಕೆ 268 ಕೋಟಿ, ಮಧ್ಯಪ್ರದೇಶಕ್ಕೆ 611 ಕೋಟಿ, ಸಿಕ್ಕಿಂ 87 ಕೋಟಿ ರೂಪಾಯಿಗಳನ್ನು ಬಿಡುಗಡೆ ಮಾಡಲಾಗಿದೆ. ಕರ್ನಾಟಕದಲ್ಲಿ ಇತ್ತೀಚೆಗೆ ನೈಋತ್ಯ ಮುಂಗಾರಿನಿಂದ ಉಂಟಾದ ಪ್ರವಾಹ ಹಾಗೂ ಬೆಳೆ ಹಾನಿಗಾಗಿ ಹಣವನ್ನು ಬಿಡುಗಡೆ ಮಾಡಲಾಗಿದೆ ಎಂದು ಪ್ರಕಟಣೆ ತಿಳಿಸಿದೆ. ಈವರೆಗೆ ಕೇಂದ್ರ ಸರ್ಕಾರ 2020-21ನೇ ಸಾಲಿನಲ್ಲಿ 28 ರಾಜ್ಯಗಳಿಗೆ 15,524 ಕೋಟಿ ರೂಪಾಯಿಗಳನ್ನು ಎಸ್ಬಿಆರ್ಎಫ್ನಿಂದ ಬಿಡುಗಡೆ ಮಾಡಿದೆ. 2019-20 ಹಾಗೂ 2020-21ನೇ ಸಾಲಿಗೆ ಕೃಷಿ ಮತ್ತು ತೋಟಗಾರಿಕಾ ಬೆಳೆಗಳ ಬೆಲೆ ನಿಗದಿ ಕುರಿತ ಶಿಫಾರಸುಗಳನ್ನು ಒಳಗೊಂಡ ವರದಿಯನ್ನು ಕರ್ನಾಟಕ ಕೃಷಿ ಬೆಲೆ ಆಯೋಗದ ವತಿಯಿಂದ ಬೆಂಗಳೂರಿನಲ್ಲಿಂದು ಮುಖ್ಯಮಂತ್ರಿ ಬಿಎಸ್ ಯಡಿಯೂರಪ್ಪ ಅವರಿಗೆ ಸಲ್ಲಿಸಲಾಯಿತು. ಕೃಷಿ ಸಚಿವ ಬಿಸಿ ಪಾಟೀಲ್, ತೋಟಗಾರಿಕಾ ಸಚಿವ ನಾರಾಯಣಗೌಡ, ಕೃಷಿ ಬೆಲೆ ಆಯೋಗದ ಅಧ್ಯಕ್ಷ ಹನುಮಗೌಡ ಬೆಳಕುರ್ಕಿ ಮತ್ತಿತರರು ಈ ಸಂದರ್ಭದಲ್ಲಿ ಉಪಸ್ಥಿತರಿದ್ದರು. ಇದೇ 17ರಿಂದ ಸಮಾಜ ಕಲ್ಯಾಣ ಇಲಾಖೆಯಿಂದ ನಿರ್ವಹಿಸುತ್ತಿರುವ ಮೆಟ್ರಿಕ್ ನಂತರದ ವಿದ್ಯಾರ್ಥಿ ನಿಲಯಗಳು ಕಾರ್ಯಾರಂಭ ಮಾಡಲಿವೆ ಎಂದು ಸಮಾಜ ಕಲ್ಯಾಣ ಸಚಿವ ಬಿ ಶ್ರೀರಾಮುಲು ತಿಳಿಸಿದ್ದಾರೆ. ಅವರು ತಮ್ಮ ಟ್ವೀಟ್ ಸಂದೇಶದಲ್ಲಿ ಸರ್ಕಾರ ನವೆಂಬರ್ 17ರಿಂದ ಪದವಿ ಮತ್ತು ಸ್ನಾತಕೋತ್ತರ ಕಾಲೇಜುಗಳ ತರಗತಿಗಳನ್ನು ಆರಂಭಿಸುತ್ತಿರುವ ಹಿನ್ನೆಲೆಯಲ್ಲಿ ವಿದ್ಯಾರ್ಥಿ ನಿಲಯಗಳನ್ನು ತೆರೆಯಲಾಗುತ್ತಿದೆ ಎಂದು ಹೇಳಿದ್ದಾರೆ. ವಿದ್ಯಾರ್ಥಿ ನಿಲಯಗಳಿಗೆ ಹೊರಡಿಸಿರುವ ಮಾರ್ಗಸೂಚಿಯ ವಿವರಗಳ ಕುರಿತ ಆದೇಶವನ್ನು ಅವರು ಹಂಚಿಕೊಂಡಿದ್ದಾರೆ. ಬಂದರು ಸಚಿವಾಲಯವನ್ನು ಬಂದರು, ಸಮುದ್ರಯಾನ ಮತ್ತು ಜಲಮಾರ್ಗಗಳ ಸಚಿವಾಲಯ ಎಂದು ಮರುನಾಮಕರಣ ಮಾಡಲಾಗಿದೆ. ಕೇಂದ್ರ ಸಚಿವ ಮನ್ಸುಖ್ ಮಾಂಡವೀಯ ದೆಹಲಿಯಲ್ಲಿ ನಿನ್ನೆ ಹೊಸ ಸಚಿವಾಲಯದ ಹೆಸರು ಬದಲಾವಣೆಯ ಫಲಕವನ್ನು ಅನಾವರಣಗೊಳಿಸಿದರು. ನಂತರ ಮನ್ಸುಖ್ ಮಾಂಡವೀಯ ಬಹುಮಾದರಿಯ ಸಂಪರ್ಕಗಳನ್ನು ಕಲ್ಪಿಸಲು ಕೇಂದ್ರ ಸರ್ಕಾರ ದೀರ್ಘಾವಧಿ ಮತ್ತು ಸಮಗ್ರ ಯೋಜನೆಗಳ ಮೂಲಕ ಮುನ್ನಡೆಯುತ್ತಿದೆ. ಒಳನಾಡು ಸಾರಿಗೆ ಸೇರಿದಂತೆ ಜಲಮಾರ್ಗಗಳ ಅಭಿವೃದ್ಧಿಗೆ ಹೆಚ್ಚಿನ ಒತ್ತು ನೀಡುತ್ತಿದ್ದು, ಕೇಂದ್ರ ಸರ್ಕಾರ 4,000 ಕಿಲೋಮೀಟರ್ಗೂ ಅಧಿಕ ಒಳನಾಡು ಸಾರಿಗೆ ಮಾರ್ಗವನ್ನು ಅಭಿವೃದ್ಧಿಪಡಿಸಿದೆ.
ಇದು ಪರಿಸರ ಸ್ನೇಹಿ ಅಷ್ಟೇ ಅಲ್ಲ, ಸಮಯ ಉಳಿತಾಯವನ್ನು ಮಾಡುತ್ತಿದೆ ಮತ್ತು ದರವೂ ಕೂಡ ಕಡಿಮೆ ಇರುತ್ತದೆ ಎಂದು ಹೇಳಿದರು. ಪ್ರಧಾನಿ ನರೇಂದ್ರ ಮೋದಿ ಅವರು ಇದೇ 8ರಂದು ಗುಜರಾತ್ನಲ್ಲಿ ಹಾಜಿರಾ ಘೋಘಾ ನಡುವೆ ರೋಪಾಕ್ಸ್ ಹಡಗು ಸೇವೆಗೆ ಚಾಲನೆ ನೀಡಿದ ಸಂದರ್ಭದಲ್ಲಿ ಸಚಿವಾಲಯದ ಹೆಸರು ಬದಲಾವಣೆ ಮಾಡುವುದಾಗಿ ಪ್ರಕಟಿಸಿದ್ದರು. 200 किलोमीटर सुंदरबन से बांग्लादेश ब्रह्मपुत्र रिवर 800 किलोमीटर उसको प्रोटोकॉल रूट की दृष्टि से ಬಿಹಾರದಲ್ಲಿ ನೂತನ ಸರ್ಕಾರ ರಚನೆ ಕುರಿತಂತೆ ಚರ್ಚೆ ನಡೆಸಲು ಪಾಟ್ನಾದಲ್ಲಿಂದು ಎನ್ಡಿಎ ಮೈತ್ರಿಕೂಟದ ಸಭೆ ನಡೆಯಲಿದೆ. ಸುದ್ದಿಗಾರರೊಂದಿಗೆ ಮಾತನಾಡಿದ ಮುಖ್ಯಮಂತ್ರಿ ಹಾಗೂ ಜೆಡಿಯು ನಾಯಕ ನಿತೀಶ್ ಕುಮಾರ್, ರಾಜ್ಯದ ಜನರು ಎನ್ಡಿಎಗೆ ಜನಾದೇಶ ನೀಡಿದ್ದಾರೆ ಮತ್ತು ಎನ್ಡಿಎ ಸರ್ಕಾರ ರಚನೆ ಮಾಡಲಿದೆ. ಸರ್ಕಾರ ರಚನೆಯ ರೂಪುರೇಷೆಗಳ ಬಗ್ಗೆ ಮೈತ್ರಿಕೂಟದ ಸಭೆಯಲ್ಲಿ ವಿವರವಾಗಿ ಚರ್ಚಿಸಲಾಗುವುದು. ಸದ್ಯಕ್ಕೆ ಇನ್ನೂ ಪ್ರಮಾಣ ವಚನ ದಿನಾಂಕ ನಿಗದಿಯಾಗಿಲ್ಲ ಎಂದು ಹೇಳಿದರು. ಎನ್ಡಿಎ ಮೈತ್ರಿಕೂಟದಲ್ಲಿ ಜೆಡಿಯು, ಬಿಜೆಪಿ, ಹಿಂದೂಸ್ತಾನಿ ಆವಾಮಿ ಮೋರ್ಚಾ ಮತ್ತು ವಿಕಾಸಶೀಲ್ ಇನ್ಸಾನ್ ಪಕ್ಷಗಳು ಸೇರಿವೆ. और जनता का निर्णय हो गया, पुनः एनडीए को बहुमत प्राप्त हुआ है और एनडीए की सरकार बनेगी. ಪಿಂಚಣಿದಾರರಿಗೆ ನೆರವಾಗುವ ಉದ್ದೇಶದಿಂದ ಭಾರತೀಯ ಅಂಚೆ ಪಾವತಿ ಬ್ಯಾಂಕ್ ಅಂಚೆ ಸೇವಕರ ಮೂಲಕ ಡಿಜಿಟಲ್ ಜೀವಂತ ಪ್ರಮಾಣ ಪತ್ರಗಳನ್ನು ಬ್ಯಾಂಕ್ಗಳಿಗೆ ಸಲ್ಲಿಸುವ ಸೇವೆಯನ್ನು ಪಿಂಚಣಿದಾರರ ಮನೆ ಬಾಗಿಲಿಗೆ ಒದಗಿಸುವ ಯೋಜನೆಯನ್ನು ಯಶಸ್ವಿಯಾಗಿ ಆರಂಭಿಸಿದೆ. ಪ್ರಧಾನಮಂತ್ರಿ ಅವರು 2014ರಲ್ಲಿ ಚಾಲನೆ ನೀಡಿದ್ದ ಜೀವಂತ್ ಪ್ರಮಾಣ್ ಪೋರ್ಟಲ್ ಮೂಲಕ ಆನ್ಲೈನ್ನಲ್ಲಿ ಪ್ರಮಾಣ ಪತ್ರ ಪಡೆಯಬಹುದಾಗಿದ್ದು, ಅದನ್ನು ಪಿಂಚಣಿದಾರರ ಮನೆ ಬಾಗಿಲಿಗೆ ತಲುಪಿಸಲಾಗುತ್ತಿದೆ. ಇದನ್ನು ಐಪಿಪಿಬಿಪಿ ದೇಶಾದ್ಯಂತ ಇರುವ ತನ್ನ ಅಂಚೆ ಸೇವಕರು ಮತ್ತು ಗ್ರಾಮೀಣ ಅಂಚೆ ಸಹಾಯಕರ ಮೂಲಕ ತಲುಪಿಸುತ್ತಿದೆ. ಇದರಿಂದಾಗಿ ಪಿಂಚಣಿದಾರರು ಡಿಜಿಟಲ್ ಜೀವಂತ ಪ್ರಮಾಣಪತ್ರ ಸಲ್ಲಿಕೆಗಾಗಿ ಸಮೀಪದ ಬ್ಯಾಂಕ್ಗಳಿಗೆ ತೆರಳಿ ಸರದಿಯಲ್ಲಿ ನಿಲ್ಲುವುದು ತಪ್ಪುತ್ತದೆ. ಇಂದು ಆಶ್ವೀಜ ಮಾಸದ ಕೃಷ್ಣ ತ್ರಯೋದಶಿ. ಇದನ್ನು ಧನ ತ್ರಯೋದಶಿ ಅಥವಾ ಧನ್ತೇರಸ್ ಎಂದು ಕರೆಯಲಾಗುವುದು. ಇಂದಿನ ಪೂಜೆಯೊಂದಿಗೆ ದೇಶಾದ್ಯಂತ ದೀಪಾವಳಿ ಹಬ್ಬದ ಆಚರಣೆ ಪ್ರಾರಂಭವಾಗಲಿದೆ. ಈ ದಿನ ಚಿನ್ನ ಮತ್ತು ಬೆಳ್ಳಿ ಹೂಡಿಕೆಗೆ ಶ್ರೇಷ್ಠ ದಿನವಾಗಿದ್ದು, ಸಂಪತ್ತು ವೃದ್ಧಿಗಾಗಿ ಲಕ್ಷ್ಮೀದೇವಿ ಮತ್ತು ಕುಬೇರನನ್ನು ಪೂಜಿಸಲಾಗುವುದು. ಈ ಬಾರಿ ಕೋವಿಡ್ ಹಿನ್ನೆಲೆಯಲ್ಲಿ ಧನ್ತೇರಸ್ನ ಅದ್ದೂರಿ ಆಚರಣೆಗೆ ಅಡ್ಡಿಯಾಗಿದ್ದರೂ ಸಾಂಪ್ರದಾಯಿಕ ರೀತಿಯಲ್ಲಿ ಪೂಜಾ ಕೈಂಕರ್ಯಗಳು ನಡೆಯುತ್ತಿವೆ. ಪ್ರಧಾನಿ ನರೇಂದ್ರ ಮೋದಿ ತಮ್ಮ ಟ್ವೀಟ್ ಸಂದೇಶದಲ್ಲಿ ದೇಶದ ಜನತೆಗೆ ಧನ್ತೇರಸ್ ಶುಭಾಶಯಗಳನ್ನು ಕೋರಿದ್ದಾರೆ ಮತ್ತು ಭಗವಾನ್ ಧನ್ವಂತರಿ ಪ್ರತಿಯೊಬ್ಬರ ಜೀವನದಲ್ಲಿ ಸಂತೋಷ, ಸಮೃದ್ಧಿ, ಅದೃಷ್ಟ ಮತ್ತು ಉತ್ತಮ ಆರೋಗ್ಯವನ್ನು ತರಲಿ ಎಂದು ಆಶಿಸಿದ್ದಾರೆ. ಉತ್ತರ ಪ್ರದೇಶದ ಅಯೋಧ್ಯೆಯಲ್ಲಿ ದೀಪೋತ್ಸವಕ್ಕೆ ಅತ್ಯಂತ ಭರದ ಸಿದ್ಧತೆಗಳು ನಡೆದಿವೆ. ಮುಖ್ಯಮಂತ್ರಿ ಯೋಗಿ ಆದಿತ್ಯನಾಥ್ ಈ ದೀಪೋತ್ಸವ ಆಚರಣೆಯಲ್ಲಿ ಭಾಗಿಯಾಗಲಿದ್ದಾರೆ. ಸರ್ಕಾರದ ವತಿಯಿಂದ ಆಚರಿಸುವ ದೀಪೋತ್ಸವ ಇದಾಗಿದ್ದು, ಕಳೆದ 3 ವರ್ಷಗಳಿಂದ ಪ್ರತಿ ವರ್ಷ ದೀಪಾವಳಿಯಲ್ಲಿ ದೊಡ್ಡ ಪ್ರಮಾಣದಲ್ಲಿ ದೀಪೋತ್ಸವ ಆಚರಿಸಲಾಗುತ್ತಿದೆ. ಅಯೋಧ್ಯೆ ರಾಮ ಜನ್ಮಭೂಮಿ ಪ್ರಕರಣದಲ್ಲಿ ಸುಪ್ರೀಂ ಕೋರ್ಟ್ನ ತೀರ್ಪು ಬಂದ ನಂತರ ಮೊದಲ ಬಾರಿಗೆ ದೀಪೋತ್ಸವ ಆಚರಿಸಲಾಗಿತ್ತು. ಇದಕ್ಕಾಗಿ ಪವಿತ್ರ ನಗರಿ ಅಯೋಧ್ಯೆ ವಿದ್ಯುತ್ ದೀಪ, ರಂಗೋಲಿ ಸೇರಿದಂತೆ ಸಕಲ ರೀತಿಯಲ್ಲಿ ಸಜ್ಜಾಗಿದ್ದು, ಸರಯೂ ನದಿ ತಟದಲ್ಲಿ ದಾಖಲೆಯ 5,52,000 ಹಣತೆಗಳನ್ನು ಹಚ್ಚಲಾಗುವುದು. ಇದೇ ಮೊದಲ ಬಾರಿಗೆ ರಾಮ ಮಂದಿರ ನಿರ್ಮಾಣವಾಗುತ್ತಿರುವ ಸ್ಥಳದಲ್ಲೂ ದೀಪಗಳನ್ನು ಹಚ್ಚಲು ಸಿದ್ಧತೆಗಳನ್ನು ಮಾಡಲಾಗುತ್ತಿದೆ. अयोध्या दीपोत्सव अपने ही बनाए रिकॉर्ड को तोड़ रही है. अवध विश्वविद्यालय ಬೆಳಕಿನ ಹಬ್ಬ ದೀಪಾವಳಿಯ ಸಂಭ್ರಮಾಚರಣೆಗೆ ಜಗಮಗಿಸುವ ದೀಪಾಲಂಕಾರ ಮತ್ತಷ್ಟು ಮೆರುಗು ನೀಡಲಿದೆ. ಪ್ರಧಾನಮಂತ್ರಿಯವರ ಆಶಯದಂತೆ ಸ್ವದೇಶಿ ವಸ್ತುಗಳ ಬಳಕೆಗೆ ಆದ್ಯತೆ ನೀಡಿ ಸ್ವಾವಲಂಬಿ ಭಾರತ ನಿರ್ಮಾಣಕ್ಕೆ ಪೂರಕವಾಗಿ ಉಡುಪಿಯ ಗೂಡು ದೀಪಕ್ಕೆ ಬೇಡಿಕೆ ಹೆಚ್ಚಾಗಿದ್ದು, ಸಾರ್ವಜನಿಕರಿಂದ ಉತ್ತಮ ಸ್ಪಂದನೆ ವ್ಯಕ್ತವಾಗಿದೆ. ಸಾಲಿಗ್ರಾಮದ ನಿವಾಸಿ ವಾಸುದೇವ ಭಟ್ ಸ್ಥಳೀಯವಾಗಿ ದೊರೆಯುವ ಬಿದಿರು, ಬಣ್ಣದ ಕಾಗದ, ದಾರ ಬಳಸಿ ತಯಾರಿಸುವ ಗೂಡು ದೀಪಗಳ ತಯಾರಿಕೆ ಕಾಯಕದಲ್ಲಿ ತೊಡಗಿಕೊಂಡಿದ್ದಾರೆ. ನಮ್ಮ
ನಮ್ಮ ಗೂಡು ದೀಪಗಳು ಡಿಡಿ ನ್ಯೂಸ್ನೊಂದಿಗೆ ವಾಸುದೇವ್ ಭಟ್. ಇತರೆ ಸಿದ್ಧ ದೀಪಗಳಿಗಿಂತ ಸ್ಥಳೀಯ ಸಂಪನ್ಮೂಲಗಳನ್ನು ಬಳಸಿ ತಯಾರಿಸಿರುವ ಗೂಡು ದೀಪಗಳು ಉತ್ತಮ ಬಾಳಿಕೆ ಬರುತ್ತವೆ. ಸಾರ್ವಜನಿಕರು ಈ ಮಾದರಿಯ ಸ್ವದೇಶಿ ನಿರ್ಮಾಣದ ದೀಪಗಳನ್ನು ಖರೀದಿಸುವುದರಿಂದ ಸ್ಥಳೀಯ ಉದ್ಯಮಕ್ಕೆ ಸಹಕಾರಿಯಾಗಲಿದೆ ಎಂದರು. ಹಾಕಿಕೊಡ್ತೇವೆ. ಅವ್ರು ನಮಗೆ ಒಂದು 10-15 ಜನ ಕಾಯಂ ಕಸ್ಟಮರ್ಗಳಿದ್ದಾರೆ. ಅವರು ಸಹ ಬಂದ್ಕೊಂಡು ಅದನ್ನು ನನಗೆ ಪುನಃ ಬಾಲ್ ಹಾಕಿ ಕೊಡಿ, ಪೇಪರ್ ಹಾಕಿ ಕೊಡಿ ಅಂತ ಹೇಳ್ತಾರೆ. ಮತ್ತು ಕೆಲವರು ಬರೀ ಬಿದಿರಿನ ಕಡ್ಡಿಗಳನ್ನು ಮಾತ್ರ ಕೊಡಿ, ನಾವೇ ಮನೆಗೆ ಹೋಗಿ ಮಾಡ್ಕೊಳ್ತೇವೆ ಅಂತೇಳಿ ಬಿದಿರಿನ ಕಡ್ಡಿಗಳನ್ನು ಸಹ ನಮ್ಮಲ್ಲಿಂದ ತಗೊಂಡು ಹೋಗ್ತಾರೆ. ಇದು ನಾವು ಚಿಕ್ಕವರಿರಾಗಿಂದ ಮಾಡ್ತಿರುವಂತ ಕಳೆದ 15 ವರ್ಷಗಳಿಂದ ವಾಸುದೇವ್ ಭಟ್ರವರು ತಯಾರಿಸುವ ಗೂಡು ದೀಪಗಳನ್ನು ಖರೀದಿಸುತ್ತಿದ್ದು ಈ ದೀಪ ಅತ್ಯಂತ ಉತ್ತಮವಾಗಿದೆ ಎಂದರು. ಅದೇನೋ ಬೇರೆ ಕಡೆಯಿಂದ ಇಂಪೋರ್ಟ್ ಮಾಡ್ಕೊಂಡಿರುವಂತ ತಗೊಂಡ್ರೆ ಅದು 6 ತಿಂಗಳೊಳಗಡೆ ಮುದ್ದೆ ಬಿಸಾಕ್ಬಿಡ್ಬೇಕಾಗತ್ತೆ. ಅದಕ್ಕೆ ನಮ್ಮ ಲೋಕಲ್ ಇದು ಐಟಮ್ ತುಂಬ ಚೆನ್ನಾಗಿದೆ. ಇದು ತುಂಬ ಸಂತೋಷ ಎಲ್ರಿಗೂ. ನಮ್ಮ ದೇಶೀಯ ವಸ್ತುಗಳಿಗೆ ದೀಪಾವಳಿಗೆ ಹೆಚ್ಚು ಮೆರುಗು ನೀಡುವಂತಹ ಸ್ವದೇಶಿ ದೀಪಗಳನ್ನು ಬಳಸುವ ಮೂಲಕ ಸ್ಥಳೀಯ ಉತ್ಪನ್ನಗಳನ್ನು ಬೆಂಬಲಿಸಬೇಕು ಎಂದರು. ಗೂಡುದೀಪ ಏನಿದೆ ಇದು ನಮ್ಮ ನಿಜವಾದಂಥ ಒಂದು ದೀಪಾವಳಿ ಹಬ್ಬಕ್ಕೆ ಒಂದು ವಿಶೇಷವಾದಂಥ ಮೆರುಗನ್ನು ಕೊಡ್ತಕ್ಕಂಥ ಒಂದು ಗೂಡುದೀಪ. ನಮ್ಮ ದೇಶೀಯ ಗೂಡುದೀಪಗಳೇ ಇನ್ನು ಮುಂದೆ ಜನ ಹೆಚ್ಚೆಚ್ಚು ಕೊಳ್ಳುವುದರ ಮೂಲಕ ನಮ್ಮ ಸ್ಥಳೀಯ ಉದ್ಯಮಕ್ಕೆ ಹಾಗೂ ನಮ್ಮ ದೇಶದ ಒಂದು ಇತಿಹಾಸವೂ ಕೂಡ ಒಂದು ಮಾದರಿಯಾಗಬೇಕು ಅನ್ನುವಂಥದ್ದು ನನ್ನ ಅನಿಸಿಕೆ. ರಾಜ್ಯ ಸರ್ಕಾರ ಈ ಬಾರಿ ಹಸಿರು ದೀಪಾವಳಿಗೆ ಉತ್ತೇಜನ ನೀಡಿ ಪಟಾಕಿಗಳನ್ನು ನಿಷೇಧಿಸಿದೆ. ಪರಿಸರ ಸ್ನೇಹಿ ಹಬ್ಬ ಆಚರಣೆಯ ಹಿನ್ನೆಲೆಯಲ್ಲಿ ಹಲವು ಬಗೆಯ ಜಾಗೃತಿ ಕಾರ್ಯಕ್ರಮಗಳು ಗಮನ ಸೆಳೆದಿವೆ. ಬೆಂಗಳೂರಿನಲ್ಲಿ ಪಟಾಕಿ ಮಾದರಿಯ ಚಾಕ್ಲೇಟ್ಗಳನ್ನು ತಯಾರಿಸಿರುವುದು ವಿಶೇಷವಾಗಿದೆ. ಪಟಾಕಿ ಎಂದರೆ ಮಕ್ಕಳಿಗೆ ಆಕರ್ಷಣೆಯ ಕೇಂದ್ರಬಿಂದು. ಅವುಗಳನ್ನು ಸ್ವಾದಿಷ್ಟವಾಗಿ ಆಸ್ವಾದಿಸಲು ಈ ಚಾಕ್ಲೇಟ್ ಪಟಾಕಿಗಳು ಪೂರಕವಾಗಿವೆ. ಹೂಕುಂಡ, ಮತಾಪು ಕಡ್ಡಿ, ರಾಕೆಟ್, ಭೂಚಕ್ರ ಸೇರಿದಂತೆ ವಿವಿಧ ಮಾದರಿಯ ಪಟಾಕಿಗಳ ಆಕೃತಿಗಳು ಚಾಕ್ಲೇಟ್ನಲ್ಲಿ ಮೂಡಿಬಂದಿವೆ. ಅವುಗಳಿಗೆ ಹೊರಕವಚವನ್ನು ಆಕರ್ಷಕವಾಗಿ ರೂಪಿಸಿರುವುದು ಗಮನ ಸೆಳೆಯುತ್ತಿದೆ. ದೀಪಾವಳಿ ಎಂದರೆ ಬಣ್ಣ ಬಣ್ಣದ ದೀಪಗಳ ಹಬ್ಬ. ಮನೆ ಕಟ್ಟಡಗಳ ಮುಂದೆ ತೂಗಿಬಿಟ್ಟ ಸುಂದರವಾದ ಆಕಾಶ ಬುಟ್ಟಿಗಳಂತೂ ನೋಡುಗರನ್ನು ಕಲ್ಪನಾ ಲೋಕಕ್ಕೆ ಕರೆದೊಯ್ಯುತ್ತವೆ. ಉತ್ತರ ಕನ್ನಡ ಜಿಲ್ಲೆಯ ಅಂಕೋಲಾ ತಾಲೂಕಿನ ಮೆಕ್ಯಾನಿಕಲ್ ಇಂಜಿನಿಯರ್ ರಾಜೇಶ್ ದೇವಾಡಿಗ ಎಂಬುವರು ಆಕಾಶ ಬುಟ್ಟಿಗಳನ್ನು ಬಿದಿರಿನ ಸಹಾಯದಿಂದ ಕೈಗಳಿಂದಲೇ ತಯಾರಿಸುವ ಮೂಲಕ ಗಮನ ಸೆಳೆಯುತ್ತಿದ್ದಾರೆ. ತಾವೇ ಸ್ವತಃ ಬಿದಿರನ್ನು ಕತ್ತರಿಸಿ ತಂದು ದಾರಗಳಿಂದ ಕಟ್ಟಿ ಬಣ್ಣ ಬಣ್ಣದ ಕಾಗದಗಳನ್ನು ಅಂಟಿಸಿ ಸಾರ್ವಜನಿಕರು ಕೊಟ್ಟಷ್ಟು ಹಣಕ್ಕೆ ಮಾರಾಟ ಮಾಡುತ್ತಿದ್ದಾರೆ. ಈ ಮೂಲಕ ಪ್ರಧಾನಿ ನರೇಂದ್ರ ಮೋದಿಯವರ ವೋಕಲ್ ಫಾರ್ ಲೋಕಲ್ ಕರೆಗೆ ಮಾದರಿಯಾಗಿದ್ದಾರೆ. ಡಿಡಿ ನ್ಯೂಸ್ನೊಂದಿಗೆ ರಾಜೇಶ್ ದೇವಾಡಿಗ. ತಮಗೆ ಚಿಕ್ಕಂದಿನಿಂದಲೂ ಆಕಾಶ ಬುಟ್ಟಿ ತಯಾರಿಸುವುದು ಹವ್ಯಾಸ. ವೃತ್ತಿಯಲ್ಲಿ ಮೆಕ್ಯಾನಿಕ್ ಆಗಿದ್ದು ಬಿಡುವಿನ ವೇಳೆಯಲ್ಲಿ ಆಕಾಶ ಬುಟ್ಟಿ ತಯಾರಿಸುತ್ತಿದ್ದೇನೆ. ಮಾರುಕಟ್ಟೆಯಲ್ಲಿ ಇಂತಹ ಬುಟ್ಟಿಗೆ 200ರಿಂದ 250 ರೂಪಾಯಿ ಬೆಲೆ ಇದೆ. ಆದರೆ ತಾವು ಜನರು ಕೊಟ್ಟ ಹಣಕ್ಕೆ ಮಾರಾಟ ಮಾಡುತ್ತಿರುವುದಾಗಿ ತಿಳಿಸಿದರು. ಆಕಾಶ ಬುಟ್ಟಿಯನ್ನು ಸ್ಥಳೀಯ ನಿವಾಸಿ ಡಾಕ್ಟರ್ ಸಂಜು ನಾಯ್ಕ ಬಿದಿರಿನ ಮೂಲಕ ಇಷ್ಟು ಸುಂದರವಾಗಿ ಆಕಾಶ ಬುಟ್ಟಿ ತಯಾರಿಸಬಹುದು ಎಂಬ ಕಲ್ಪನೆ ಇರಲಿಲ್ಲ. ಆದರೆ ರಾಜೇಶ್ ಕೌಶಲ್ಯದಿಂದ ಮಾರುಕಟ್ಟೆ ಆಕಾಶ ಬುಟ್ಟಿಗಳನ್ನು ನಾಚಿಸುವಂತೆ ತಯಾರಿಸಿ ಗಮನ ಸೆಳೆಯುತ್ತಿದ್ದಾರೆ ಎಂದು ಮೆಚ್ಚುಗೆ ವ್ಯಕ್ತಪಡಿಸಿದರು. ಈಗ ಪ್ರಧಾನಮಂತ್ರಿ ಮೋದಿಯವರು ಆತ್ಮನಿರ್ಭರ ಭಾರತದ ಬಗ್ಗೆ ಪರಿಕಲ್ಪನೆಯನ್ನು ಹೊಂದಿದ್ದಾರೆ. ಅದಕ್ಕೆ ಇಂಥ ಯುವಕರು ನಿಜವಾಗ್ಲೂ ಅದಕ್ಕೊಂದು ಕೈ ಜೋಡಿಸ್ತಾ ಇದ್ದಾರೆ ಅಂತೇಳಿ ನನಗನ್ನಿಸ್ತದೆ. ನಾನು ಸ್ಥಳೀಯರಾದ ವಿಜಯ್ ಕುಮಾರ್ ನಾಯ್ಕ ಪರಿಸರದಲ್ಲಿ ಸಿಗುವ ವಸ್ತುಗಳಿಂದಲೇ ಸರಳ ಸುಂದರ ಆಕಾಶ ಬುಟ್ಟಿ ತಯಾರಿಸುವ ಕೌಶಲ್ಯ ಬೇರೆಯವರಿಗೂ ಮಾದರಿಯಾಗಿದೆ ಎಂದು ಅಭಿಪ್ರಾಯಪಟ್ಟರು. ಆಕಾಶ ಬುಟ್ಟಿ ಮಾಡ್ತಿರೋದು ನೋಡಿ ಬಹಳ ವಿಶೇಷ ಅನ್ನಿಸ್ತು. ತಾನು ನೆನೆದ ಆ ಬಿದಿರಿನ ಆಕಾಶ ಬುಟ್ಟಿಯನ್ನು ನೆನೆದು ಎಲ್ಲರ ಅಂಕೋಲಾ ತಾಲೂಕಿಗೆ ಒಂದು ಮಾದರಿಯಾಗಿದ್ದಾನೆ. ಕಳೆದ 24 ಗಂಟೆಗಳಲ್ಲಿ ದೇಶದಲ್ಲಿ 44,878 ಹೊಸ ಕೊರೋನಾ ಸೋಂಕಿನ ಪ್ರಕರಣಗಳು ಪತ್ತೆಯಾಗಿದ್ದು, ಇದರೊಂದಿಗೆ ಒಟ್ಟು ಸೋಂಕಿತರ ಸಂಖ್ಯೆ 87,28,795ಕ್ಕೆ ಏರಿಕೆಯಾಗಿದೆ.
ನಿನ್ನೆ ಒಂದೇ ದಿನ 547 ಮಂದಿ ಮೃತಪಟ್ಟಿದ್ದು, ಇದರೊಂದಿಗೆ ಈವರೆಗೆ ಸಾವಿಗೀಡಾದವರ ಸಂಖ್ಯೆ 1,28,688ಕ್ಕೆ ಏರಿಕೆಯಾಗಿದೆ. ಮರಣದರ ಶೇಕಡಾ 1.47ರಲ್ಲಿದೆ. 4,84,547 ಸೋಂಕಿತರು ವಿವಿಧ ಆಸ್ಪತ್ರೆಗಳಲ್ಲಿ ಚಿಕಿತ್ಸೆ ಪಡೆಯುತ್ತಿದ್ದಾರೆ. ಸಕ್ರಿಯ ಪ್ರಕರಣಗಳ ಪ್ರಮಾಣ ಶೇಕಡಾ 5.55ರಷ್ಟಿದೆ. ಕಳೆದ 24 ಗಂಟೆಗಳಲ್ಲಿ 49,079 ಸೋಂಕಿತರು ಚೇತರಿಸಿಕೊಂಡಿದ್ದು, ಒಟ್ಟು 81,15,580 ಮಂದಿ ಸೋಂಕಿತರು ವಿವಿಧ ಆಸ್ಪತ್ರೆಗಳಿಂದ ಬಿಡುಗಡೆಯಾಗಿದ್ದಾರೆ. ಚೇತರಿಕೆ ಪ್ರಮಾಣ ಶೇಕಡಾ 92.97ಕ್ಕೆ ಏರಿಕೆಯಾಗಿದೆ ಎಂದು ಕೇಂದ್ರ ಆರೋಗ್ಯ ಸಚಿವಾಲಯ ತಿಳಿಸಿದೆ. ವಿಶ್ವ ಬುದ್ಧ ಧಮ್ಮ ಸಂಘದ ಸಂಯುಕ್ತಾಶ್ರಯದಲ್ಲಿ ಡಾಕ್ಟರ್ BR ಅಂಬೇಡ್ಕರ್ 64ನೇ ಧಮ್ಮ ದೀಕ್ಷಾ ಕಾರ್ಯಕ್ರಮವನ್ನು ಅಬಕಾರಿ ಸಚಿವ ಎಚ್ ನಾಗೇಶ್ ಕೋಲಾರದಲ್ಲಿ ನಿನ್ನೆ ಉದ್ಘಾಟಿಸಿ ಬುದ್ಧ, ಅಶೋಕ, ಅಂಬೇಡ್ಕರ್ ಮಂಟಪಗಳನ್ನು ಅನಾವರಣಗೊಳಿಸಿದರು. ನಂತರ ವಿಶ್ವ ಬುದ್ಧ ಧಮ್ಮ ಸಂಘದ ಪ್ರಧಾನ ಸಂಚಾಲಕ ಡಾಕ್ಟರ್ ಎಂ ವೆಂಕಟಸ್ವಾಮಿ ಸಂವಿಧಾನದ ಪ್ರತಿಜ್ಞಾವಿಧಿ ಬೋಧಿಸಿದರು. 26ನೇ ದಿನಾಂಕದಂದು ನಾವಾಗಿ ನಾವೇ ಈ ಸಂವಿಧಾನವನ್ನು ಆಸನವನ್ನಾಗಿ ವಿಧಿಸಿಕೊಳ್ಳುತ್ತಿದ್ದೇವೆ. ಬಳಿಕ ಎಚ್ ನಾಗೇಶ್ ಸಮಾಜದಲ್ಲಿ ಪರಸ್ಪರ ಪ್ರೀತಿ ಸೌಹಾರ್ದತೆಯಿಂದ ಬದುಕಬೇಕು, ಶಿಕ್ಷಣದಿಂದ ಮಾತ್ರ ಅಸ್ಪೃಶ್ಯತೆ ನಿವಾರಣೆ ಮಾಡಲು ಸಾಧ್ಯ, ಹಿಂದುಳಿದ ವರ್ಗಗಳ ಸಬಲೀಕರಣಕ್ಕೆ ಸರ್ಕಾರ ಬದ್ಧವಾಗಿದೆ ಎಂದರು. ಸಣ್ಣ ಪುಟ್ಟ ಗೋಳಿಗೆಗಳಿಗೆಲ್ಲ ಅದೆಲ್ಲ ಮಾಡಬಾರ್ದು. ಒತ್ತಾಯ ಮಾಡೋದಿಗೆ ಮಾನ್ಯ ಮುಖ್ಯಮಂತ್ರಿಗೆ ನಮ್ಗೆ ಏನೇನು ಸವಲತ್ತು ಇದೆ ನಮ್ಮ ಜನಾಂಗಕ್ಕೆ ಕೊಡ್ತಾ ಇದ್ದಾರೆ, ಇಲ್ಲ ಅಂತಲ್ಲ. ಕೋವಿಡ್-19 ಹಿನ್ನೆಲೆಯಲ್ಲಿ ಸಂಕಷ್ಟಕ್ಕೆ ಸಿಲುಕಿರುವ ಗ್ರಾಮೀಣ ಭಾಗದ ಕಾರ್ಮಿಕರಿಗೆ ಆರ್ಥಿಕ ಪ್ರೋತ್ಸಾಹ ನೀಡುವ ನಿಟ್ಟಿನಲ್ಲಿ ಕೇಂದ್ರ ಸರ್ಕಾರದ ಮನ್ರೇಗಾ ಯೋಜನೆಯಡಿ ಸಾವಿರಾರು ಕಾರ್ಮಿಕರಿಗೆ ಕೆಲಸ ನೀಡಿದ ಚಿತ್ರದುರ್ಗ ಜಿಲ್ಲಾಡಳಿತದ ಕಾರ್ಯವೈಖರಿಗೆ ಸಾರ್ವಜನಿಕರಿಂದ ಪ್ರಶಂಸೆ ವ್ಯಕ್ತವಾಗಿದೆ. ಮನ್ರೇಗಾ ಯೋಜನೆಯಡಿ ಜಿಲ್ಲೆಯಾದ್ಯಂತ ಸುಮಾರು 10,000ಕ್ಕೂ ಹೆಚ್ಚು ಬದು ನಿರ್ಮಾಣ ಹಾಗೂ 5,000 ಕೃಷಿ ಹೊಂಡಗಳ ನಿರ್ಮಾಣ ಸಾಧ್ಯವಾಗಿದೆ. ಮುಳ್ಳಾರ್ತಿ ಗ್ರಾಮದ ಫಲಾನುಭವಿ ರೈತ ಲಕ್ಷ್ಮಣಪ್ಪ ತಮ್ಮ ಜಮೀನಿನಲ್ಲಿ ಕೃಷಿ ಹೊಂಡ ನಿರ್ಮಾಣದಿಂದ ಮಳೆ ನೀರು ಸಂಗ್ರಹ ಸಾಧ್ಯವಾಗಿದ್ದು, ಇದರಿಂದ ಕೃಷಿ ಚಟುವಟಿಕೆಗಳಿಗೆ ಸಹಕಾರಿಯಾಗಿದೆ ಎಂದರು. ಕೃಷಿ ಹೊಂಡ ಸ್ವಲ್ಪ ಇಂಪ್ರೂವ್ ಆಗಿದೆ ಸರ್. ನಮಗೆ ನೀರು ಅವಕಾಶ ಸಿಕ್ಕಿ ಮೆಕ್ಕೆಜೋಳ ಹಾಕಿದ್ವಿ, ಕಡಲೆ ಶೇಂಗಾ ಹಾಕಿದ್ವಿ. ಮೊದಲು 1.5 ಇಂಚ್ ಬರೋದು, ಇವಾಗ 2 ಇಂಚ್ 2.5 ನೀರು ಬರುತ್ತೆ. 6 ಎಕರೆ ಸರ್ ನೀರು ಹಾಕ್ತದೆ ಸರ್. ಕೃಷಿ ಹೊಂಡ 3 ತಿಂಗಳು ಆಗ್ತದೆ ಸರ್. ಜಿಲ್ಲಾ ಪಂಚಾಯಿತಿ ಮುಖ್ಯ ಕಾರ್ಯನಿರ್ವಹಣಾಧಿಕಾರಿ ಯೋಗೇಶ್ ಕೋವಿಡ್ ಸಂಕಷ್ಟ ಸಂದರ್ಭದಲ್ಲಿ ಗ್ರಾಮೀಣ ಭಾಗದ ರೈತರಿಗೆ ಮನ್ರೇಗಾ ಯೋಜನೆಯಡಿ ಕೃಷಿ ಹೊಂಡ ನಿರ್ಮಾಣ, ಜಮೀನಿನಲ್ಲಿ ಬದು ನಿರ್ಮಾಣದಂತಹ ಕೆಲಸಗಳು ಅತ್ಯಂತ ಯಶಸ್ವಿಯಾಗಿ ನಿರ್ವಹಣೆಗೊಂಡಿದ್ದು, ಇದರಿಂದ ಅಂತರ್ಜಲ ಮಟ್ಟ ಹೆಚ್ಚಳವಾಗುವ ನಿರೀಕ್ಷೆ ಇದೆ ಎಂದರು. ಇದರಿಂದ ಎಲ್ಲ ರೈತರು ತಮ್ಮ ಬೋರ್ವೆಲ್ಗಳು ರೀಚಾರ್ಜ್ ಆಗೋದ್ರ ಜೊತೆಗೆ ಆ ಬೇಸಿಗೆಯನ್ನು ಸಂಪೂರ್ಣವಾಗಿ ನಿಭಾಯಿಸೋದಕ್ಕೆ ಬೇಕಾದಂಥ ಎಲ್ಲ ಒಂದು ನೀರಿನ ಸಂಪನ್ಮೂಲ ಅವರಿಗೆ ಇವತ್ತು ಲಭ್ಯ ಆಗಿದೆ. ಸೊ ಒಟ್ಟಾರೆಯಾಗಿ ಜಿಲ್ಲೆಯಲ್ಲಿ ಅಂತರ್ಜಲ ಹೆಚ್ಚಳ ಮಾಡುವಂಥ ಕಾಮಗಾರಿಗಳು, ಉದ್ಯೋಗ ಖಾತ್ರಿ ಕಾಮಗಾರಿಗಳು ನರೇಗಾ ಯೋಜನೆ ಮೂಲ ಉದ್ದೇಶವನ್ನು ಈ ಜಿಲ್ಲೆಯಲ್ಲಿ ಈಡೇರಿಸಿದ್ದಾವೆ. ತಾಲೂಕು ಪಂಚಾಯಿತಿ ಕಾರ್ಯನಿರ್ವಹಣಾಧಿಕಾರಿ ಶ್ರೀಧರ್ ಬಾರೇಕರ್ ಸುಮಾರು ವರ್ಷಗಳಿಂದ ನೀರಿಲ್ಲದೆ ಬತ್ತಿ ಹೋಗಿದ್ದ ಕೆರೆಗಳಲ್ಲಿ ಹೊಂಡಗಳ ನಿರ್ಮಾಣಗಳ ಮೂಲಕ ನೀರು ಸಂಗ್ರಹ ಹಾಗೂ ಅಂತರ್ಜಲ ಮಟ್ಟ ಹೆಚ್ಚಳಕ್ಕೆ ಸಹಕಾರಿಯಾಗಲಿದ್ದು, ಕೆಲಸವಿಲ್ಲದ ಸಾವಿರಾರು ಕಾರ್ಮಿಕರಿಗೆ ಮನ್ರೇಗಾ ಯೋಜನೆ ಸಹಕಾರಿಯಾಗಿದೆ ಎಂದು ಅಭಿಪ್ರಾಯಪಟ್ಟರು. ಅವೆಲ್ಲ ಜೀವನ ಸ್ತರ ಇಂಪ್ರೂವ್ ಆಗಿದೆ. ಮುಖ್ಯವಾಗಿ ನಾವಿಲ್ಲ ಜಲದ ಅಂತರ್ಜಲ ಮಟ್ಟವನ್ನು ನಾವಿಲ್ಲಿ ಈ ಕೆರೆಯಿಂದೆಲ್ಲ ಹೆಚ್ಚಾಗಿದೆ ನಾವು ಕಾಣಬಹುದು. ಸಮಾಜದಲ್ಲಿ ನಿರ್ಲಕ್ಷ್ಯಕ್ಕೆ ಒಳಗಾಗಿರುವ ಲೈಂಗಿಕ ಅಲ್ಪಸಂಖ್ಯಾತರು ಇಂದು ಸ್ವತಃ ಬದುಕು ಕಟ್ಟಿಕೊಂಡು ಸಮಾಜದ ಮುಖ್ಯವಾಹಿನಿಗೆ ಬರುತ್ತಿದ್ದಾರೆ. ಕೇಂದ್ರ ಸರ್ಕಾರದ ಸ್ಕಿಲ್ ಇಂಡಿಯಾ ತರಬೇತಿಯ ಮೂಲಕ ಇವರು ಸ್ವಾವಲಂಬಿಗಳಾಗುತ್ತಿದ್ದಾರೆ. ಕೋಲಾರ ಹಾಲು ಉತ್ಪಾದಕರ ಒಕ್ಕೂಟ ಮತ್ತು ಕೋಲಿನ್ಸ್ ಏರೋಸ್ಪೇಸ್ ಸಂಸ್ಥೆಯ ನೆರವಿನಿಂದ ತೃತೀಯ ಲುಂಗಿಗಳು ಹೈನುಗಾರಿಕೆ ತರಬೇತಿ ಪಡೆದು ಬದುಕು ರೂಪಿಸಿಕೊಳ್ಳುತ್ತಿದ್ದಾರೆ. ಈ ಕುರಿತು ಒಂದು ವರದಿ. ಸಮಾಜದಲ್ಲಿ ಅಪಮಾನ ಮತ್ತು ಅವಹೇಳನಕ್ಕೆ ಗುರಿಯಾಗಿ
ಸ್ವತಃ ಉದ್ಯೋಗವಿಲ್ಲದೆ ತಿರಸ್ಕಾರಕ್ಕೆ ಒಳಗಾಗಿರುವವರು ತೃತೀಯ ಲಿಂಗಿಗಳು. ಆದರೆ ಕೋಲಾರದ ಕೋಕಿಲಹಳ್ಳಿ ಬಳಿ ವಾಸಿಸುತ್ತಿರುವ ಇವರು ಇಂದು ಸಾಧನೆಯ ಹಾದಿಯನ್ನ ಹುಡುಕಿಕೊಂಡಿದ್ದಾರೆ. ಸ್ವತಃ ಉದ್ಯೋಗ ಕಟ್ಟಿಕೊಂಡು ಭಿನ್ನ ಹಾದಿ ತುಳಿಯುವ ಮೂಲಕ ಅದೆಷ್ಟೋ ತೃತೀಯ ಲಿಂಗಿಗಳಿಗೆ ಮಾದರಿಯಾಗಿ ಬದುಕುತ್ತಿದ್ದಾರೆ. ಇದಕ್ಕೆ ಸಹಕಾರಿಯಾಗಿರುವುದು ಕೇಂದ್ರ ಸರ್ಕಾರದ ಸ್ಕಿಲ್ ಇಂಡಿಯಾ ತರಬೇತಿ. ಹೈನುಗಾರಿಕೆ ಬಗ್ಗೆ ಅರಿವೇ ಇಲ್ಲದ ಲೈಂಗಿಕ ಅಲ್ಪಸಂಖ್ಯಾತರು ನ್ಯಾಷನಲ್ ಸ್ಕಿಲ್ ಡೆವಲಪ್ಮೆಂಟ್ ಕಾರ್ಪೊರೇಷನ್ ಮೂಲಕ ಹೈನುಗಾರಿಕೆ ತರಬೇತಿ ಪಡೆದುಕೊಂಡಿದ್ದಾರೆ. ಕೋಲಿನ್ಸ್ ಏರೋಸ್ಪೇಸ್ ಸಂಸ್ಥೆಯಿಂದ ಒಂದು ಹಸು 2 ಎಮ್ಮೆಯನ್ನು ಪಡೆದುಕೊಂಡು ಹೈನುಗಾರಿಕೆಯಲ್ಲಿ ತಮ್ಮನ್ನು ತಾವು ತೊಡಗಿಸಿಕೊಂಡಿದ್ದಾರೆ. ತಾಲೂಕಿನ ವೇಮುಗಲ್ ಬಳಿ 3 ಎಕರೆ ಜಾಗದಲ್ಲಿ ಶೆಡ್ ಒಂದನ್ನು ನಿರ್ಮಿಸಿಕೊಂಡು ಹೈನುಗಾರಿಕೆ ಮಾಡುತ್ತಿರುವ ತೃತೀಯ ಲಿಂಗಿಗಳು ನಿತ್ಯ ಆ ಜಾಗವನ್ನು ನೀರಿನಿಂದ ಸ್ವಚ್ಛಗೊಳಿಸಿ ಆಧುನಿಕ ತಂತ್ರಜ್ಞಾನದ ಮೂಲಕ ಹಾಲು ಕರೆದು ಸಮೀಪದ ಬಸವನತ್ತ ಹಾಲು ಉತ್ಪಾದಕರ ಸಹಕಾರ ಸಂಘಕ್ಕೆ 100 ಲೀಟರ್ ಹಾಲು ಸರಬರಾಜು ಮಾಡುತ್ತಾರೆ. ಇದರಿಂದ ಬಂದ ಲಾಭದಿಂದ ಇಂದು 10 ರಾಸುಗಳನ್ನು ಕೊಂಡು ಸ್ವಾಭಿಮಾನದಿಂದ ಬದುಕುತ್ತಾ ಆರ್ಥಿಕವಾಗಿಯೂ ಸದೃಢರಾಗಿ ಜೀವಿಸುತ್ತಿದ್ದಾರೆ. ಈ ಬಗ್ಗೆ ಡಿಡಿ ನ್ಯೂಸ್ನೊಂದಿಗೆ ಅಶ್ವಿನಿ ರಾಜ್, ಸಮಾಜದಲ್ಲಿ ತೆಗಳಿಕೆಯಿಂದ ನೊಂದು ಇಂದು ಸ್ವತಃ ಉದ್ಯೋಗ ಹೊಂದಿದ್ದೇನೆ. ಕಳೆದ 1 ವರ್ಷದಿಂದ ಹೈನುಗಾರಿಕೆಯಲ್ಲಿ ತೊಡಗಿಕೊಂಡಿದ್ದು ಸಂಕಲ್ಪ ಎನ್ನುವ ಸ್ವತಃ ಟ್ರಸ್ಟ್ ಆರಂಭಿಸುವ ಮೂಲಕ ಹಾಲಿನ ಉತ್ಪನ್ನಗಳನ್ನು ಮಾರಾಟ ಮಾಡುವ ಗುರಿ ಹೊಂದಲಾಗಿದೆ ಎಂದರು. ಸಮಾಜದಲ್ಲಿ ಒಂದು ಪೂರ್ವಗ್ರಹ ಪೀಡಿತರಾಗಿದ್ದು ಸಮಾಜ ಎಲ್ಲರೂ ಟ್ರಾನ್ಸ್ಜೆಂಡರ್ ಅಂದರೆ ಬರೀ ಭಿಕ್ಷಾಟನೆಗೆ ಮತ್ತು ಲೈಂಗಿಕ ವೃತ್ತಿಗೆ ಸೀಮಿತ ಅಂತ ಹೇಳ್ಬಿಟ್ಟು ಅಂದ್ಕೊಂಡಿದ್ದಾರೆ. ಸೊ ನಾವು ಇದನ್ನು ಬದಲಾಯಿಸುವಂಥ ಪ್ರಯತ್ನದಲ್ಲಿ ನಾವಿದ್ದೀವಿ. ಏನು ಸಂವಿಧಾನಬದ್ಧವಾಗಿ ನಮಗೆ ರೈಟ್ಸ್ ಟು ಡಿಗ್ನಿಟಿ ಇದೆ, ಆ ರೀತಿ ನಾವು ಘನತೆ ಗೌರವದಿಂದ ನಾವು ಬದುಕಲು ನಾವು ಪ್ರಾರಂಭ ಮಾಡಿದ್ದೀವಿ. ಈ ಸೊಸೈಟಿಗೆ ನಾವು ಪ್ರೂವ್ ಮಾಡ್ತೀವಿ, ನಾವು ಸಂವಿಧಾನಬದ್ಧವಾಗಿ ನಮಗೆ ಏನು ಹಕ್ಕುಗಳಿದ್ದಾವೆ ಆ ಹಕ್ಕುಗಳನ್ನ ಚಲಾಯಿಸಿ ನಾವು ಮುಂದಕ್ಕೆ ಬರೋಂಥ ಪ್ರಯತ್ನಗಳಲ್ಲಿ ನಾವಿದ್ದೀವಿ. ಅದನ್ನ ಖಂಡಿತ ಮಾಡ್ತೀವಿ. ರಾಧಿಕಾ ಲೈಂಗಿಕ ಅಲ್ಪಸಂಖ್ಯಾತರು ಎನ್ನುವ ಕಾರಣಕ್ಕೆ ತಿರಸ್ಕಾರ ಮಾಡುತ್ತಿದ್ದರು. ಇಂದು ಹೈನುಗಾರಿಕೆಯಲ್ಲಿ ತೊಡಗಿಸಿಕೊಂಡಿದ್ದು ನೆರೆಹೊರೆಯವರು ನಮ್ಮನ್ನು ಪ್ರೋತ್ಸಾಹಿಸುತ್ತಿದ್ದಾರೆ ಎಂದರು. ಬೆಳಿಗ್ಗೆ ಎದ್ದು ಸಗಣಿ ಎತ್ತೀವಿ, ಹಸು ತೊಳಿತೀವಿ, ಹಾಲು ಹಿಂಡ್ತೀವಿ, ಡೈರಿಗೆ ಹಾಕ್ತೀವಿ, ಮತ್ತು ಮೇವು ಕೊಯ್ಕೊಬಂದು ಹಾಕ್ತೀವಿ. ಯಾವ ಹಸುಗೆ ಎಷ್ಟು ಮೇವು ಹಾಕಬೇಕು, ಎಷ್ಟು ಹಾಲು ಕೊಡುತ್ತೆ ಅನ್ನೋದನ್ನು ಡಿಪೆಂಡ್ ಮೇಲೆ ಅದಕ್ಕೆ ಹಸು ಮೇವು ಹಾಕಿ ನೀರಿಡ್ತೀವಿ. ಮತ್ತು ಹಸುಗಳನ್ನು ಯಾವ ರೀತಿ ನೋಡ್ಕೋಬೇಕು, ಅದಕ್ಕೆ ಹುಷಾರಿಲ್ಲ ಅಂದರೆ ಹೇಗೆ ಅನ್ನೋದೆಲ್ಲ ನಾವು ತಿಳ್ಕೊಂಡಿದ್ದೀವಿ. 1 ತಿಂಗಳು ಟ್ರೈನಿಂಗ್ ತಗೊಂಡಿದ್ದೀವಿ. ಮುತ್ತು ಆಧುನಿಕ ತಂತ್ರಜ್ಞಾನಕ್ಕೆ ತೆರೆದುಕೊಂಡಿರುವ ಹೈನುಗಾರಿಕೆಯಲ್ಲಿ ಅಗತ್ಯವಿರುವ ಪರಿಕರಗಳನ್ನು ಬಳಸಿಕೊಂಡು ಕೆಲಸ ಮಾಡುತ್ತಿದ್ದೇವೆ ಎಂದು ತಿಳಿಸಿದರು. ಇದಕ್ಕಾಗಿ ನಾವು ಜನಗಳ ಮುಂದೆ 4 ಜನ ಮುಂದೆ ಸಾಧಿಸಬೇಕು, 4 ಜನ ಥರ ನಾವು ಎಲ್ಲ ಹಕ್ಕುಗಳು ಪಡಿಬೇಕಂತ ನಾವು ಆಸೆ ಪಡ್ತಾ ಇದ್ದೀವಿ. ಇದರಲ್ಲಿ ಒಂದು ವಿಚಾರದಲ್ಲಿ ನಾನು ಹೊರಗಡೆ ಬರ್ತಾ ಇರಬೇಕಾದ್ರೆ ನಮ್ಮಂಥವರೇ ಹಸುಗಳು ಮೇಯಿಸ್ಕೊಂಡು ಎಲ್ಲ ಒಂದು ಜೀವನ ಮಾಡ್ತಾಯಿದ್ರು. ಜಿಲ್ಲಾ ಹಾಲು ಒಕ್ಕೂಟದ ಉಪ ವ್ಯವಸ್ಥಾಪಕರಾದ ಡಾ ಶ್ರೀನಿವಾಸ್ ಗೌಡ ಲೈಂಗಿಕ ಅಲ್ಪಸಂಖ್ಯಾತರಿಗೆ ಎಲ್ಲಾ ತರಬೇತಿ ನೀಡಿ ಎಲ್ಲಾ ರೀತಿ ಸೌಕರ್ಯ ಒದಗಿಸಿ ಹೈನುಗಾರಿಕೆಗೆ ಪ್ರೋತ್ಸಾಹ ನೀಡಲಾಗುತ್ತಿದೆ ಎಂದು ತಿಳಿಸಿದರು. ಸಾಗಾಣಿಕೆಯಲ್ಲಿ ತರಬೇತಿ ನೀಡ್ತಾ ಇದ್ದೀವಿ. ಏನ್ ಬೇಕಾಗಿರ್ತಕ್ಕಂಥ ಎಲ್ಲ ಒಂದು ಸ್ಕಿಲ್ಸ್ ನ ಇವತ್ತು ಕೊಡ್ತಾ ಬಂದಿದ್ದೀವಿ. ಕೋಲಾರ ಹಾಲು ಒಕ್ಕೂಟದ ದೊರೆಯತಕ್ಕಂಥ ಎಲ್ಲ ಸೌಲಭ್ಯಗಳನ್ನ ಈ ಮಂಗಳಮುಖಿಯರಿಗೆ, ಈ ರಾಸುಗಳ ಪಾಲನೆಗೆ ಕೊಡ್ತಾ ಇದ್ದೀವಿ. ತಹಶೀಲ್ದಾರ್ ಶೋಭಿತಾ ರಾಜ್ಯದಲ್ಲಿಯೇ ಮೊದಲ ಬಾರಿಗೆ ಲೈಂಗಿಕ ಅಲ್ಪಸಂಖ್ಯಾತರು ಹೈನುಗಾರಿಕೆ ಕೈಗೊಂಡು ಸ್ವತಂತ್ರರಾಗಿ ಬದುಕುತ್ತಿರುವುದು ಸಂತಸ ತಂದಿದೆ ಎಂದರು. ತಮ್ಮಷ್ಟಕ್ಕೆ ತಾವು ಮುಂದುವರಿಯೋಕ್ಕೆ, ಆರ್ಥಿಕವಾಗಿ ಮುಂದುವರಿಯೋದಕ್ಕೆ ಒಂದು ರಿಕ್ವೆಸ್ಟ್ ಅನ್ನು ಮಾಡಿಕೊಂಡಿದ್ರು. ಕೊರೋನಾ ಸೋಂಕು ಹಿನ್ನೆಲೆಯಲ್ಲಿ ಈ ಬಾರಿ ವಿಜಯನಗರದ ಗತವೈಭವ ಸಾರುವ ಹಂಪಿ ಉತ್ಸವವನ್ನು 1 ದಿನಕ್ಕೆ ಸೀಮಿತಗೊಳಿಸಿ ಇಂದು ಸಂಜೆ ಸರಳವಾಗಿ ಆಚರಿಸಲಾಗುತ್ತಿದ್ದು ಅಗತ್ಯ ಸಿದ್ಧತೆಗಳು ನಡೆಯುತ್ತಿವೆ. ಪ್ರತಿ ವರ್ಷ ಹಂಪಿ ಉತ್ಸವವನ್ನು ಅತ್ಯಂತ ವಿಜೃಂಭಣೆಯಿಂದ 3 ದಿನಗಳ ಕಾಲ ಆಚರಿಸಲಾಗುತ್ತಿತ್ತು. ಆದರೆ ಈ ಬಾರಿ ಕೇಂದ್ರ ಮತ್ತು ರಾಜ್ಯ ಸರ್ಕಾರಗಳ ಆದೇಶದಂತೆ ಕೋವಿಡ್ ಸೋಂಕು ನಿಯಂತ್ರಣ ಹಿನ್ನೆಲೆಯಲ್ಲಿ 200ಕ್ಕೂ ಹೆಚ್ಚು ಜನರು ಸೇರದಂತೆ ಸರಳವಾಗಿ ಆಚರಿಸಲಾಗುತ್ತಿದೆ. ತುಂಗಭದ್ರಾ ನದಿ ತಟದಲ್ಲಿ ನಡೆಯುವ ತುಂಗಾರತಿಗೆ ಸಿದ್ಧತೆಗಳು ಬಹುತೇಕ ಪೂರ್ಣಗೊಂಡಿವೆ. ಸಂಜೆ 4:30ಕ್ಕೆ ಜಿಲ್ಲಾ ಉಸ್ತುವಾರಿ ಸಚಿವ ಆನಂದ್ ಸಿಂಗ್ ಹಂಪಿ ಉದ್ಯಾನ ವೀರಭದ್ರೇಶ್ವರ ದೇವಸ್ಥಾನದ ಬಳಿ ವಿವಿಧ ಸ್ಥಳೀಯ ಜಾನಪದ ಕಲಾ ತಂಡಗಳ ಶೋಭಾಯಾತ್ರೆಗೆ ಚಾಲನೆ ನೀಡಲಿದ್ದಾರೆ. ಬಳಿಕ ವಿರೂಪಾಕ್ಷೇಶ್ವರ ದೇಗುಲದಲ್ಲಿ ಪೂಜಾ ಕಾರ್ಯಕ್ರಮಗಳು ಜರುಗಲಿವೆ.
ಕಾರ್ಯಕ್ರಮದಲ್ಲಿ ಪಾಲ್ಗೊಳ್ಳುವ ಕಲಾವಿದರು ಸೇರಿದಂತೆ ಪ್ರತಿಯೊಬ್ಬರೂ ಕಡ್ಡಾಯವಾಗಿ ಕೋವಿಡ್ ನಿಯಮಗಳನ್ನು ಪಾಲಿಸುವಂತೆ ಸೂಚಿಸಲಾಗಿದೆ. ಹಿರಿಯ ಪತ್ರಕರ್ತ ರವಿ ಬೆಳಗೆರೆ ಇಂದು ಬೆಳಗ್ಗೆ ಹೃದಯಾಘಾತದಿಂದ ನಿಧನರಾಗಿದ್ದಾರೆ. ಅವರಿಗೆ 62 ವರ್ಷ ವಯಸ್ಸಾಗಿತ್ತು. ಸಂಯುಕ್ತ ಕರ್ನಾಟಕ, ಕರ್ಮವೀರ ಸೇರಿದಂತೆ ಹಲವು ಪತ್ರಿಕೆಗಳಲ್ಲಿ ಕಾರ್ಯನಿರ್ವಹಿಸಿದ್ದ ಅವರು ನಂತರ ತಮ್ಮದೇ ವಾರ ಪತ್ರಿಕೆ ಹಾಯ್ ಬೆಂಗಳೂರು ಪತ್ರಿಕೆ ಆರಂಭಿಸಿ ಜನಪ್ರಿಯರಾಗಿದ್ದರು. ಅಲ್ಲದೆ ಕಾದಂಬರಿ, ಅನುವಾದ, ಕಥಾ ಸಂಕಲನ, ಅಂಕಣ ಬರಹ ಸೇರಿದಂತೆ ಹಲವು ಕೃತಿಗಳನ್ನು ರಚಿಸಿದ್ದಾರೆ. ರಾಜ್ಯೋತ್ಸವ ಪ್ರಶಸ್ತಿ, ಕರ್ನಾಟಕ ಮಾಧ್ಯಮ ಅಕಾಡೆಮಿ ಪ್ರಶಸ್ತಿ ಸೇರಿದಂತೆ ಹಲವು ಪುರಸ್ಕಾರಗಳು ಅವರಿಗೆ ಸಂದಿದ್ದವು. ಇಂದು ಸಂಜೆ ಬೆಂಗಳೂರಿನ ಬನಶಂಕರಿಯಲ್ಲಿ ಪಾರ್ಥಿವ ಶರೀರದ ಅಂತ್ಯಕ್ರಿಯೆ ನಡೆಯಲಿದೆ. ಮುಖ್ಯಮಂತ್ರಿ ಬಿಎಸ್ ಯಡಿಯೂರಪ್ಪ ರವಿ ಬೆಳಗೆರೆ ಅವರ ನಿಧನಕ್ಕೆ ಸಂತಾಪ ವ್ಯಕ್ತಪಡಿಸಿ, ಪತ್ರಕರ್ತರಾಗಿ, ಲೇಖಕರಾಗಿ, ನಿರೂಪಕರಾಗಿ ಜನಪ್ರಿಯತೆ ಗಳಿಸಿದ್ದ ಅವರು ಶಿಕ್ಷಣ ಸಂಸ್ಥೆಯನ್ನು ಸಹ ನಡೆಸುತ್ತಿದ್ದರು ಎಂದು ಸ್ಮರಿಸಿದ್ದಾರೆ. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ಆಯುರ್ವೇದ ಉತ್ಪನ್ನಗಳ ರಫ್ತು ಪ್ರಮಾಣ 45% ಹೆಚ್ಚಳ. ವಿಶ್ವದಲ್ಲಿ ಆಯುರ್ವೇದದ ಬಗ್ಗೆ ಜನರ ವಿಶ್ವಾಸ ವೃದ್ಧಿಯ ದ್ಯೋತಕ ಪ್ರಧಾನಿ ನರೇಂದ್ರ ಮೋದಿ. ಕರ್ನಾಟಕ ಸೇರಿ 6 ರಾಜ್ಯಗಳಿಗೆ ವಿಪತ್ತು ನಿರ್ವಹಣಾ ಪರಿಹಾರ ಕಾರ್ಯಗಳಿಗೆ 4,381 ಕೋಟಿ ರೂಪಾಯಿ ಬಿಡುಗಡೆ ಮಾಡಿದ ಕೇಂದ್ರ ಸರ್ಕಾರ. ಕೃಷಿ ತೋಟಗಾರಿಕಾ ಬೆಳೆಗಳ ಬೆಲೆ ನಿಗದಿ ಕುರಿತು ಕೃಷಿ ಬೆಲೆ ಆಯೋಗದಿಂದ ಮುಖ್ಯಮಂತ್ರಿಗೆ ವರದಿ ಸಲ್ಲಿಕೆ. ಇದೇ 17ರಿಂದ ಮೆಟ್ರಿಕ್ ನಂತರದ ವಿದ್ಯಾರ್ಥಿ ನಿಲಯಗಳು ಕಾರ್ಯಾರಂಭ. ಪ್ರತ್ಯೇಕ ಮಾರ್ಗಸೂಚಿ ಬಿಡುಗಡೆ. ಸಚಿವ ಬಿ ಶ್ರೀರಾಮುಲು. ನಮ್ಮ ಮುಂದಿನ ವಾರ್ತಾ ಪ್ರಸಾರ ಸಂಜೆ 4:30ಕ್ಕೆ ಡಿಡಿ ಚಂದನದಲ್ಲಿ. ನಮಸ್ಕಾರ.